ಹುನಗುಂದ ತಾಲೂಕಿನ ಧನ್ನೂರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಧನ್ನೂರ್ನಲ್ಲಿ ನಡೆದ ಸ್ಮಾರ್ಟ್ ಕ್ಲಾಸ್ ಹಾಗೂ ಗಣಕಯಂತ್ರ ಉದ್ಘಾಟಿಸಿದ ಕರ್ನಾಟಕ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರು ಆದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್. ಸಮಾರಂಭದಲ್ಲಿ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು ಭಾಗಿಯಾಗಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜು ಸಮಿತಿಯ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. खिड़की पर ಬ್ರೇಕ್ ನೋಟ್ ಆಯ್ತಲ್ಲ. ವಿದ್ಯೆ ಅನ್ನೋದು ಒಂದು ದೊಡ್ಡ ಶಕ್ತಿ. ವಿದ್ಯೆಯನ್ನು ಯಾರೂ ಕೂಡ ಆಗಲಾರದಂತ ವಸ್ತು, ಗೊತ್ತಲ್ಲ? ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ಏನಂತ, ನೀವು ನಾಳೆ ಸಾಯ್ತೀರಿ ಅಂತ ನಿರ್ಧಾರ ಮಾಡ್ರಿ, ಆದರೆ ಕಲಿಯೋದು ಇದಲ್ಲ, ಕಲಿಯೋದು ಲರ್ನಿಂಗ್ ಅಂತ ಕಲಿಯೋದು ನೀವು ಯಾವತ್ತುವರೆಗೂ ನಾವು ಜೀವಂತ ಇರ್ತೀವಿ ಅಂತ ಹೇಳಿ ನೀವು ಕಲಿಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅಂದ್ರೆ ಸಾಯುವಂಥದ್ದು ನಾಳೆ ಸಾವು ಹೋಯ್ತು ಅಂತ ಭಾವಿಸ್ಬೇಕಾಗುತ್ತೆ. ಕಲಿಯೋದು ಎಂದೂ ಮುಗಿಯೋದಿಲ್ಲ, ಎಂದೆಂದಿಗೂ ಮುಗಿಯೋದಿಲ್ಲ ಅಂತ ಭಾವನೆ ಇಟ್ಕೊಂಡು ಯಾರು ನಿಜವಾಗ್ಲೂ ಕಲಿತಾರೆ ಅವರು ಜೀವನದಲ್ಲಿ ಖಂಡಿತವಾಗಿ ಯಶಸ್ಸು ಹಾಗೆ ಆಗ್ತಾರೆ ಅನ್ನೋದು ಒಂದು ಉದಾಹರಣೆಯನ್ನ ಮಹಾತ್ಮ ಗಾಂಧೀಜಿಯವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳುವಂತ ಮಾತು. ಇವತ್ತು ನಮ್ಮ ಧನ್ನೂರಿಗೆ ಇಡೀ ಕ್ಷೇತ್ರದಲ್ಲೇ ಇವತ್ತು ಒಂದೇ ಒಂದು ಪಬ್ಲಿಕ್ ಸ್ಕೂಲ್, ಅದು ನಮ್ಮ ಧನ್ನೂರಿಗೆ. ನೀವು ಬಹಳ ಭಾಗ್ಯವಾದ್ರು ಪೂರ್ಣ ಹೋಗ್ತಾರೆ. ಯಾಕಂದ್ರೆ LKG ಇಂದ ಪ್ರಾರಂಭವಾದಂತ ಶಿಕ್ಷಣ ನಿಮಗೆ PUC ಪದವಿ ಪೂರ್ವ ಕಾಲೇಜ್ವರೆಗೂ ಕೂಡ ಇವತ್ತು ಒಂದೇ ಕ್ಯಾಂಪಸ್ ಅಲ್ಲಿ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತದ್ದು ಇವತ್ತು ನಮ್ಮ ಸರ್ಕಾರ ಅನ್ನುವ ಮಾತನ್ನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಯಾಕಂದ್ರೆ ಬಹುತೇಕ ಪಬ್ಲಿಕ್ ಸ್ಕೂಲ್ ಮಾಡುವಂತ ಉದ್ದೇಶ ಇಲ್ಲಿ ಕನ್ನಡ ಮಾಧ್ಯಮ ಇರ್ಬೋದು ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂಡ ನಮಗೆ ಅವಕಾಶವನ್ನ ಒದಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪಬ್ಲಿಕ್ ಸ್ಕೂಲ್ಗಳನ್ನ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದರೆ. ಅದರಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 276 ಶಾಲೆಗಳು ಪಬ್ಲಿಕ್ ಶಾಲೆಗಳು ಇವತ್ತಿದ್ದಾರೆ. ಬಹುತೇಕ ಇವತ್ತು ಧನ್ನೂರು ಗ್ರಾಮಕ್ಕೆ ಒಂದೇ ಒಂದು ಪಂಚಾಯತ್ ಇವತ್ತು ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ಪಬ್ಲಿಕ್ ಸ್ಕೂಲ್ ಪ್ರಾರಂಭ ಆಗಿದೆ. ಇವತ್ತು ರಾಜ್ಯದಲ್ಲಿ ಇನ್ನೂ ಗ್ರಾಮ ಪಂಚಾಯತಿ ಹೋಬಳಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಇವತ್ತು ಪಬ್ಲಿಕ್ ಸ್ಕೂಲ್ಗಳನ್ನ ತೆಗಿಬೇಕು ಅನ್ನೋ ಚಿಂತನೆಯನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಒಂದು ಪಬ್ಲಿಕ್ ಸ್ಕೂಲ್ ಅನ್ನ ನಾವು ತೆರಳಿದ್ದೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಇವತ್ತು ಬಹಳ ಸಂತೋಷ.
ಇವತ್ತು ನಾವು ಎಲ್ಲರೂ ಗುಣಮಟ್ಟದ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡ್ತಾ ಇರ್ತೀವಿ. ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನೋಡಿದ್ರೆ